ಕಾಸರಗೋಡು ಜಿಲ್ಲೆಯ ಪಳ್ಳಿಕರ ಪಂಚಾಯತ್ ವ್ಯಾಪ್ತಿಯ ಚೇಟುಕುಂಡು ಭಾಗದಲ್ಲಿ 3 ವರ್ಷಕ್ಕೊಮ್ಮೆ ಒತ್ತೆಕೋಲ ಸೇವೆಯು ನಡೆಯುತ್ತದೆ. ಈ ಬಾರಿ ಒತ್ತೆಕೋಲೆ ನಡೆದಾಗ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು. ಸಾಮಾನ್ಯವಾಗಿ ಭೂತಾರಾಧನೆಯಲ್ಲಿ ಉಳಿದ ತೆಯ್ಯಂಗಳಿಗಿಂತ ಭಿನ್ನವಾಗಿ ಈ ಒತ್ತೆಕೋಲ ನಡೆಯುವುದು ವಾಡಿಕೆಯಾಗಿದೆ. ಒತ್ತೆಕೋಲದಲ್ಲಿ ಶ್ರೀ ವಿಷ್ಣುಮೂರ್ತಿ ದೈವ ನಿಗಿ ನಿಗಿ ಉರಿಯುವ ಅಗ್ನಿಯನ್ನ ಪ್ರವೇಶ ಮಾಡುವ ದೃಶ್ಯ ಮೈನವರೇಳಿಸುತ್ತದೆ. ನೋಡುಗರ ಕಣ್ಣಲ್ಲಿ ಭಯ ಭಕ್ತಿಯನ್ನ ತುಂಬುತ್ತದೆ. ಕೇಸರಿ ಮುಖವರ್ಣಿಕೆಯ ಈ ದೈವವು ಶ್ರೀ ವಿಷ್ಣುವಿನ ಅವತಾರವೆಂದು ಐತಿಹ್ಯ ಕಥೆಗಳು ತಿಳಿಸುತ್ತವೆ. ಹಿರಣ್ಯಕಶ್ಯಪು ತನ್ನ ಮಗನಾದ ಪ್ರಹ್ಲಾದನಿಗೆ ನೀಡುತ್ತಿದ್ದ ಪರೀಕ್ಷೆಯಿಂದ ಕುಪಿತನಾದ ವಿಷ್ಣುವು ಉಗ್ರ ನರಸಿಂಹನಾಗಿ ಸ್ತಂಭ ಒಡೆದು ಹಿರಣ್ಯಕಶ್ಯಪುವಿನನ್ನ ಸಂಹರಿಸುವ ಘಟನೆಯನ್ನ ಈ ದೈವವು ತನ್ನ ಅಭಿನಯದ ಮೂಲಕ ತಿಳಿಸುತ್ತದೆ. ವಿಷ್ಣುಮೂರ್ತಿಯ ಅಗ್ನಿ ಪ್ರವೇಶಕ್ಕೂ ಮುನ್ನ ವಿಷ್ಣುಮೂರ್ತಿ ಕೋಲಾಧಾರಿಯು ಕುಳಿಚಾಟ ಕಟ್ಟಿ ಆಡುತ್ತಾರೆ. ಈ ಕುಳಿಚಾಟದಲ್ಲಿ ಹಿರಣ್ಯಕಶ್ಯಪುನನ್ನ ಕೊಂದು ಆತನ ಹೊಟ್ಟೆಯನ್ನ ಸೀಳುವ ಸಂಕೇತವನ್ನ ಪ್ರದರ್ಶಿಸುತ್ತದೆ. ಈ ಸಂದರ್ಭದಲ್ಲಿ ಕುಳಿಚಾಟ ಉರಿಯುತ್ತಿರುವ ಬೆಂಕಿಗೆ ಹಾರಲು ಮುಂದಾಗುತ್ತದೆ. ಆದರೆ ಸಹಚರರು ತಡೆಯುತ್ತಾರೆ. ಇನ್ನು ಕುಳಿಚಾಟ ಮುಗಿದ ಮೇಲೆ ವಿಷ್ಣುಮೂರ್ತಿ ದೈವದ ಅಗ್ನಿ ಪ್ರವೇಶಕ್ಕಾಗಿ ಸಕಲ ಸಿದ್ಧತೆಯನ್ನ ನಡೆಸಲಾಗುತ್ತೆ. ತೆಂಗಿನ ತಿರಿ, ಮಡಿಲಿನ ರಕ್ಷಣೆ, ಕೇಸರಿ ಮುಖವರ್ಣಿಕೆ, ಅಂದವನ್ನ ಹೆಚ್ಚಿಸುವ ಕೇಪುಳ ಹೂವು ಹೀಗೆ ದೈವವು ಅಗ್ನಿ ಪ್ರವೇಶಕ್ಕಾಗಿ ಸಂಪೂರ್ಣವಾಗಿ ತಯಾರಿಯಾಗುತ್ತದೆ. ದೈವವು ಬೆಂಕಿಗೆ ಹಾರುವ ಮೊದಲು ವಿಷ್ಣುಮೂರ್ತಿಗೆ ಸಂಬಂಧಪಟ್ಟ ಬೆಲ್ಚಪಾಡರು ರಾಶಿ ಹಾಕಿರುವ ಕೆಂಡದ ಮೇಲೆ ಓಡುತ್ತಾರೆ. ಆ ಬಳಿಕ ವಿಷ್ಣುಮೂರ್ತಿ ದೈವವು ಅಗ್ನಿ ಪ್ರವೇಶವನ್ನ ಮಾಡುತ್ತೆ. ಹಿರಣ್ಯಕಶ್ಯಪುವಿನ ಸಂಹಾರ ಮಾಡಿದ ಮಹಾವಿಷ್ಣುವು ತನ್ನ ಮೈಗಂಟಿದ ಮೈಲಿಗೆಯನ್ನ ಬೆಂಕಿಯಲ್ಲಿ ಮಿಂದು ಶುದ್ಧಗೊಳಿಸುತ್ತಾನೆ ಎನ್ನುವುದು ಈ ಆಚರಣೆಯ ಹಿಂದಿರುವ ನಂಬಿಕೆಯಾಗಿದೆ. ಜ್ವಾಲೆಯಾಗಿ ಉರಿಯುವ ಕೆಂಡದ ರಾಶಿಯ ಮೇಲೆ ದೈವ ಮುಮ್ಮುಖವಾಗಿ ಮಲಗತ್ತೆ. ಅದರ ಜೊತೆಗಿದ್ದವರು ದೈವವನ್ನ ಕೆಂಡದ ರಾಶಿಯಿಂದ ಸರಸರನೆ ಎಳೆಯುತ್ತಾರೆ. ರೋಷಾವೇಶದಲ್ಲಿರುವ ದೈವ ಪದೇ ಪದೇ ಕೆಂಡದ ರಾಶಿಯತ್ತ ನುಗ್ಗುತ್ತೆ. ದೈವದ ಜೊತೆ ಸಾಗುವವರು ದೈವದ ಆವೇಶವನ್ನ ತಡೆಯಲು ಹರಸಾಹಸವನ್ನ ಪಡ್ತಾರೆ. ಸಾಮಾನ್ಯವಾಗಿ ಊರಿಗೆ ಅಂಟಿದ ಮಾರಿಯನ್ನ ಹೋಗಲಾಡಿಸಲು ಈ ಅಗ್ನಿ ಸೇವೆಯನ್ನ ಮಾಡಿಸಲಾಗುತ್ತೆ ಎನ್ನುವ ಕಥೆಗಳು ಮಲಬಾರ್, ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರಚಲಿತದಲ್ಲಿವೆ.